ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಮ್ಮೂರು ಗಣೇಶೋತ್ಸವ ಹೇಗಿದೆ ಅಂತ ಎಲ್ಲರಿಗೂ ತೋರಿಸ್ತಿದ್ದೀನಿ. ತುಂಬ ಅದ್ಧೂರಿಯಾಗಿ ಮಾಡಿದರು ಗಣೇಶೋತ್ಸವನ ನಮ್ಮೂರಲ್ಲಿ. ನೋಡ್ಬೋದು, ಗಣಪತಿ ತುಂಬ ಸುಂದರವಾಗಿದೆ. ಆ ವಿಘ್ನ ವಿನಾಶಕ ಎಲ್ಲರಿಗೂ ಒಳ್ಳೇದು ಮಾಡಿ, ವಿಘ್ನನೆಲ್ಲ ತೊಲಗಿಸಿ, ನಿಮ್ಮೆಲ್ಲ ಒಳ್ಳೆ ಕೆಲಸಗಳು, ಮುಂದಿನ ಕೆಲಸಗಳು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮೂರಲ್ಲಿ ಗೌರಮ್ಮನ ಕೂಡ ನೋಡ್ಬೋದು. ಗೌರಮ್ಮನ ತುಂಬ ಅಲಂಕಾರ ಮಾಡಿ, ತುಂಬ ಹಿಂದಿನ ಕಾಲದ ವಸ್ತು ಎಲ್ಲ ಇಟ್ಟಿದ್ರು. ಇವ್ರ ಮನೆಯಲ್ಲೇ ಯಾವಾಗಲೂ ಗೌರಮ್ಮನ ಕೂಡ್ಸೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಯಾವಾಗೂ ಮಂಟಪವನ್ನು ಕಟ್ಟಿ. ಅದೇ ರೀತಿ ಗಣೇಶನಿಗೆ ಪ್ರಿಯವಾದ ಕರ್ಜಿಕಾಯಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ಮೈದಾ ಹಿಟ್ಟನ್ನ ಈ ರೀತಿ ಕಲಸಿಟ್ಕೋಬೇಕು. ನಂತರ ಉದ್ದ ರೀತಿಲಿ ಶೇಪಲ್ಲಿ ಉದ್ದಬೇಕು. ಕರ್ಜಿಕಾಯಿಗೆ ಕರ್ಗಡ್ಬಿಗಾದ್ರೆ ರೌಂಡ್ ಶೇಪಲ್ಲಿ ಉಜ್ಜುತ್ತೀವಿ, ಉದ್ದ ಶೇಪಲ್ಲಿ ಉಜ್ಜಬೇಕು. ಈ ರೀತಿಲಿ ಎಲೆ ಈ ಶೇಪಲ್ಲಿ ಬರಬೇಕು. ಆನಂತರ ಶೇಂಗಾ ಹುರಿದಿಡ್ಕೊಂಡು ಪೌಡರ್ ರೆಡಿ ಮಾಡ್ಕೊಬೇಕು. ಬೆಲ್ಲ, ಕೊಬ್ಬರಿ ಆ್ಯಡ್ ಮಾಡ್ಕೊಂಡು ಪೌಡರ್ ರೆಡಿ ಮಾಡಿ ಈ ರೀತಿ ತುಂಬ್ಕೊಬೇಕು. ಇವಾಗೆಲ್ಲ ಪ್ಲಾಸ್ಟಿಕ್ ತುಂಬೋದು ಬಂದಿದೆ, ಆದರೆ ನಮ್ಮ ಮನೆಯಲ್ಲಿ ಯಾವಾಗೂ ಇದೇ ಥರ ವಿಳ್ಯದೆಲೆಯಲ್ಲಿ ತುಂಬ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ. ಆದರೆ ಕೆಲವೊಬ್ರಿಗೆ ಗೊತ್ತಿರಲ್ಲ, ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ದೀನಿ. ಆಮೇಲೆ ಇದನ್ನು ತುಂಬ್ಕೊಂಡು ಈ ರೀತಿ ಫುಲ್ ಫ್ಲೇಮಲ್ಲಿ ಕರಿಬೇಕು. ಈ ರೀತಿ ಕರ್ಜಿಕಾಯಿ ರೆಡಿ ಆಗುತ್ತೆ. ಆಮೇಲೆ ತುಂಬ ಗಣಪತಿಗೆ ಮತ್ತು ಇನ್ನೊಂದು ಇಷ್ಟ ಅಂದರೆ ಮೋದಕ ಅಂತ ಇದೇ ರೀತಿ ರೌಂಡ್ ಶೇಪಲ್ಲಿ ಉತ್ಕೊಂಡು ಮೋದಕನ ತುಂಬ್ಕೊಂಡು ಕರಿಬೇಕು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.